ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಬಂದು ಬುಧವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ರೆಡಿಯಾಗಿ ಒಂದು ವೆಕೇಷನ್ಗೆ ಹೋಗ್ತಾ ಇದ್ದೀವಿ. ವೆಕೇಷನ್ ಅಂದರೆ ಏನೋ ಇಂಟರ್ನ್ಯಾಷನಲ್ ಟ್ರಿಪ್ ಏನಲ್ಲ, ಡೊಮೆಸ್ಟಿಕ್ ಟ್ರಿಪ್ಪು. ಓಕೆ, ಇವಾಗ ನಾವು ಹೋಗ್ತಾ ಇರೋದು ಕೇರಳಗೆ. ಒಂದು 3 days ಟ್ರಿಪ್ ಹೋಗೋಣ ಅಂಥೇಳಿ ಹೋಗ್ತಾ ಇರೋದು. ಇನ್ನು ಫ್ಲೈಟ್ ಎಲ್ಲ 1 month ಬ್ಯಾಕೇ ಬುಕ್ ಆಗಿತ್ತು. ಇನ್ನು ನಮ್ಮದು ಫ್ಲೈಟ್ ಇದ್ದಿದ್ದು 9 o'clockಗಿತ್ತು. ನಾವು ಒಂದು 2 hours ಬೇಗನೆ ಇರಬೇಕಲ್ಲ, ಎಲ್ಲ ಚೆಕಿಂಗ್ ಪ್ರೊಸೆಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 6:30. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮನ್ನ ಡ್ರಾಪ್ ಮಾಡ್ತಾ ಇರೋದು ವೆಂಕಟೇಶ್ ಅವ್ರ ಫ್ರೆಂಡು. ಸೊ ಅವರೇ ಇವಾಗ ಡ್ರಾಪ್ ಮಾಡ್ತಾ ಇದ್ದಾರೆ. ಈಗ ಫೈನಲಿ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದೀವಿ. ಸೊ ಟ್ರಾಫಿಕ್ ಏನಿರಲಿಲ್ಲ, ಬೆಳಗ್ಗೆನೇ ಅಲ್ವಾ, ಹಾಗಾಗಿ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ, ಬೇಗನೆ ಬಂದ್ವಿ. ಇನ್ನು ಫ್ಲೈಟಲ್ಲಿ ಹೋಗ್ತಾ ಇರೋದು ನಾನು ಮತ್ತು ಮಕ್ಕಳು. ಇದೇ ಫಸ್ಟ್ ಟೈಮು. ನಮ್ಮನೆಯವರು ತುಂಬ ಸಲ ಹೋಗಿದ್ದಾರೆ ಅವ್ರ ಆಫೀಸ್ ಕೆಲಸದ ಮೇಲೆ. ಚೆನ್ನೈ, ಹೈದ್ರಾಬಾದ್, ಹಾಗೆ ಕಾಶಿ, ಅಲ್ಲಿ ಇಲ್ಲಿ ಅಂತ ಸುಮಾರು ಸಲ ಓಡಾಡಿದ್ದಾರೆ. ಬಟ್ ನಮಗೆ ಇದು ಫಸ್ಟ್ ಟೈಮು. ಈ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೋ ಏನೋ ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ಫೈನಲಿ ಇವಾಗ ಹೊರಟಿದ್ದೀವಿ. ಇನ್ನೇನು ಏರ್ಪೋರ್ಟ್ ಕೂಡ ರೀಚ್ ಆಗ್ತೀವಿ. ಇದು ಶುಭೋದಯ, ಶುಭ ದಿನ ನಿಮ್ಮದಾಗಲಿ. ಇನ್ನು ನಮ್ಮದು ಫ್ಲೈಟ್ ಬುಕ್ ಆಗಿದ್ದು ಇಂಡಿಗೋ ಟರ್ಮಿನಲ್ 1 ನಮ್ಮದು ಬುಕ್ ಆಗಿದ್ದು. ಸೊ ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ಈಗ ಚೆಕಿಂಗ್ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಂಡು ಬೋರ್ಡಿಂಗ್ ಪಾಸ್ ಎಲ್ಲ ನಾವು ಆನ್ಲೈನಲ್ಲಿ ತೊಗೊಂಡಿದ್ವಿ. ಹಾಗಾಗಿ ಇನ್ನೂ ಟೈಮ್ ಇತ್ತಲ್ಲ ಅಂಥೇಳಿ ಸ್ವಲ್ಪ ಫೋಟೋಸು ಅದು ಇದು ತಗೊಳ್ತಾ ಇದ್ದೀವಿ. ಬೇಗನೆ ಬಂದಿದ್ದರಿಂದ ಕಾಫಿ ಏನೂ ಕುಡ್ದಿರಲಿಲ್ಲ. ಸರಿ, ಇಲ್ಲೇ ಏರ್ಪೋರ್ಟಲ್ಲಿ ಕಾಫಿ ಕುಡಿಯೋಣ ಅಂಥೇಳಿ ನಮ್ಮ ಮನೆಯವರೆಲ್ಲ ತೊಗೊಳ್ತಾಯಿದ್ರು. ನಾವು ಎಲ್ಲ ಒಂದು ರೌಂಡು ಯಾವ ರೀತಿ ಇದೆ ಏನು ಏರ್ಪೋರ್ಟ್ ಅಂತೆಲ್ಲ ಒಂದ್ಸರಿ ಸುತ್ತಾಡ್ಕೊಂಬಂದ್ವಿ. ಇನ್ನು ಟರ್ಮಿನಲ್ 1ಗಿಂತ ಟರ್ಮಿನಲ್ 2 ಏರ್ಪೋರ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಅಂದರೆ ಇವಾಗ ರೀಸೆಂಟಾಗಿ ಮಾಡಿರೋದ್ರಿಂದ. ಸೊ ಅದನ್ನು ನಾವು ಬರುವಾಗ ನೋಡ್ಕೊಂಬರ್ಬೋದು. ಯಾಕಂದರೆ ನಮ್ಮದು ರಿಟರ್ನ್ ಫ್ಲೈಟು ಬಂದು ಲ್ಯಾಂಡ್ ಆಗೋದು ಟರ್ಮಿನಲ್ 2 ಅಲ್ಲಿ. ಹಂಗಾಗಿ ಯಾವಾಗ ಬೇಕಾದ್ರೆ ನೋಡೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಟರ್ಮಿನಲ್ 1ಗೆ ಬಂದು ಎಲ್ಲನೂ ಏರ್ಪೋರ್ಟ್ ಎಲ್ಲ ಒಂದ್ಸರಿ ನೋಡಿದ್ವಿ. ಸೊ ಟೈಮ್ ಇತ್ತಲ್ಲ, ಹಂಗಾಗಿ ಸ್ವಲ್ಪ ನಾವು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಇನ್ನೇನು 9 o'clock ಆಯಿತು. ಸೊ ಇವಾಗ ಫ್ಲೈಟ್ ಒಳಗಡೆ ಹೋಗ್ತಾಯಿದ್ದೀವಿ. And window shades are open. The cabin lights will be visible from takeoff and landing. Should you wish to please use the light in the panel of that. ಓಕೆ, ಇವಾಗ ತ್ರಿವೇಂದ್ರಮ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಏನು ತುಂಬ ಟೈಮ್ ಆಗಿಲ್ಲ, ಜರ್ನಿ 1.5 hour ಆಗಿಲ್ಲ, ಬೇಗನೆ ರೀಚ್ ಆದ್ವಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಏನು ಅಂತೇಳಿ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿಗೆಲ್ಲ ಓಡಾಡೋದಕ್ಕೆ ಅಂತೇಳಿ ಒಂದು 3 daysಗೆ ಕ್ಯಾಬ್ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಕ್ಯಾಬ್ ಅವರು ಫೋನ್ ಮಾಡ್ತಾಯಿದ್ರು, ಬಂದಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ. ಸರಿ, ನಾವು ಇಲ್ಲಿ ಲಗೇಜ್ ಎಲ್ಲ ತೊಗೊಂಡ್ಮೇಲೆ ಹೊರಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತೇಳಿ ನಿಂತಿದ್ದೀವಿ. ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಇಲ್ಲೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರಲ್ಲ, ಸುಮ್ಮನೆ ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆ ತೊಗೊಳ್ತಾ ಇದ್ವಿ. ಈ ಕಡೆ ಬಾ ಸಮೀಕ್ಷ. ಈಗ ಏರ್ಪೋರ್ಟಿಂದ ಡೈರೆಕ್ಟ್ ಹೋಟ್ಲಿಗೆ ಬಂದ್ವಿ, ಟಿಫನ್ ಎಲ್ಲ ಮಾಡೋಣ ಅಂದ್ಬಿಟ್ಟು. ತ್ರಿವೇಂದ್ರಮ್ ಬಂದಿದ್ದೀವಿ. ನಮ್ಮದು ಕ್ಲಬ್ ಮಹೀಂದ್ರ ಪೂವರ್ ಅಲ್ಲ ಪಾಪ, ಇದು ರೆಸಾರ್ಟ್ ಕ್ಲಬ್ ಮಹೀಂದ್ರ ಪೂವರ್. ಅದು ಚೆಕ್ ಇನ್ ಇರೋದು 2 o'clockಗೆ. ಅದಕ್ಕೆ ಮುಂಚೆ ಫಸ್ಟ್ ಟಿಫನ್ ಮುಗಿಸಿ ನಿಯರೆಸ್ಟ್ ಯಾವ ಸೈಡ್ ಸೀನ್ಸ್ ಯಾವ್ದು ಇದೆ ನೋಡಿ. ಸೈಡ್ ಸೀನ್ಸ್ ಏನಿದೆ ನೋಡ್ಕೊಂಡು. ಸೈಡ್ ಸೀನ್ ಏನಿಲ್ಲ, ಇವಾಗ ಫಸ್ಟ್ ಟೆಂಪಲ್ ಅಪ್ಪ, ಅದು ಪದ್ಮನಾಭ ಟೆಂಪಲ್ ಫಸ್ಟ್ ಒನ್, ದೆನ್ ಭಗವತಿ ಟೆಂಪಲ್ ಅಂಡ್ ಕೋಲಂ ಬೀಚ್, ನೆಕ್ಸ್ಟ್ ಶಿವ ಟೆಂಪಲ್, ಮತ್ತೆ ಕ್ಲಬ್ ಮಹೀಂದ್ರ. ಯಾವ ಪ್ಲೇಸ್ ಆ ಟೈಮ್ ಪಿಕಪ್ ಆಗುತ್ತೆ ನೋಡ್ಕೊಂಡು ಚೆಕ್ ಇನ್ 2 o'clock ಅಷ್ಟರಲ್ಲಿ 1 to 2 ಚೆಕ್ ಇನ್. ಅಷ್ಟರಲ್ಲಿ ಇದೆಲ್ಲ ಪ್ಲೇಸಸ್ ನೋಡೋಣ ಅನ್ಕೊಂಡು ಬಂದ್ವಿ. ಫಸ್ಟ್ ಇವಾಗ ಟಿಫನ್ ಮುಗಿಸ್ಕೊಂಡು ಆಮೇಲೆ ಮುಗಿದ್ವಿ.
ವಾಟರ್ ಏನು ಪಾಪ ಕೇಳೋ ವಾಟರ್ ಈ ತರ ಇದೆಯಲ್ಲ. ಇದು ಮೆಡಿಕೇಶನ್ ವಾಟರ್ ಅಂದ್ರೆ ಬೇರಲ್ಲಿ ಮಾಡಿರ್ತಾರೆ, ಬೇರನ್ನ ಬೇಯಿಸ್ಬಿಟ್ಟು ನೀರನ್ನ ಹಾಕಿರ್ತಾರೆ. ಸೇಮ್ ಇದನ್ನ ಒಂಥರ ಕಲರ್ ಸ್ವಲ್ಪ ಕಷಾಯ ಟೈಪ್ ಬರುತ್ತೆ. ಇದಂದ್ರೆ ಮೆಡಿಕೇಟೆಡ್ ವಾಟರ್ ಇದು. ಅವ್ರು ಬೇರೆ ಹಾಕಿ ಬೆಳೆಸೋದ್ರಿಂದ ಇಲ್ಲಿ ಯಾಕಂದ್ರೆ ಏನಿಲ್ಲ. ಫ್ಲೇವರ್ ಏನ್ ಬರಲ್ಲ, ಸ್ವಲ್ಪ ಲೈಟ್ ಒಂಚೂರು ಕೈ ತರ ಇರುತ್ತೆ ಅಷ್ಟೇ. ಈವನ್ ಶಬರಿಮಲೆಯಲ್ಲೂ ಕೂಡ ನಮ್ ಸ್ಟಾರ್ಟಿಂಗ್ ಮೆಟ್ಲು ಏನ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಎಂಡ್ ವರೆಗೂ ಇದೇ ವಾಟರ್ ಕೊಡೋದು. ಕೇರಳದಲ್ಲಿ ಮೆಡಿಕೇಟೆಡ್ ವಾಟರ್. ಒಂದ್ಸಲ ಹೇಳಲ್ಲ ನೀವು. ಪ್ರತಿ ಸರಿ ಹೇಳ್ತೀನಿ ಮರ್ತೋಗಿರ್ತೀರಿ ಅಷ್ಟೇ ನೀವು. ಏನಕ್ಕೆ ಅಂದ್ರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಏನು ಪ್ರಾಬ್ಲಮ್ ಇರಬಾರ್ದು ಅಂತ ಹೇಳಿ ಇವರು ಓನ್ಲಿ ಕೇರಳದಲ್ಲಿ ಮಾತ್ರ ಮೆಡಿಕೇಟೆಡ್ ವಾಟರ್ ಸಿಗುತ್ತೆ. ಟಿಫನ್ ಆರ್ಡರ್ ಮಾಡಿದೀವಿ, ಮಸಾಲೆ ದೋಸೆ ಏನ್ ಬಂದ ತಕ್ಷಣ. ಇಲ್ಲಿ ಮೈಸೂರು ಮಸಾಲ ದೋಸೆ ಏನೋ ಫೇಮಸ್, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಆರ್ಡ್ರ್ ಮಾಡಿದ್ವಿ. ಬಟ್ ಏನಂತ ಟೇಸ್ಟ್ ಅಂತ ಏನು ಅನ್ನಿಸ್ಲಿಲ್ಲ. ಯಾಕಂದರೆ ಮಾಮೂಲಿ ಮಸಾಲೆ ದೋಸೆಗೆ ಏನು ಆಲೂಗೆಡ್ಡೆ ಸ್ಟಫಿಂಗ್ ಹಾಕಿ ಕೊಡ್ತಾರೋ, ಇಲ್ಲಿ ಅದ್ರ ಬದಲು ಬೀಟ್ರೋಟ್ ಹಾಕಿ, ಬೀಟ್ರೋಟು ಮತ್ತು ಆಲೂಗೆಡ್ಡೆ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ರು ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇರಲಿಲ್ಲ. ಸೊ ಓಕೆ ಆಗಿತ್ತು, ಏನಂತ ಟೇಸ್ಟ್ ಅಂತ ಏನು ಅನ್ನಿಸ್ಲಿಲ್ಲ. ಇನ್ನು ಇಲ್ಲಿಂದ ನಾವು ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಬೇಕಾಗಿತ್ತಲ್ಲ. ಸೊ ಇಲ್ಲಿಂದ 5 ಕಿಲೋಮೀಟ್ರ್ ಇತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಆದರೆ ಅಲ್ಲೆಲ್ಲೂ ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅಲ್ಲೆಲ್ಲೂ ವಿಡಿಯೋ ಅಲೋ ಇಲ್ಲ. ನಾವು ದೇವಸ್ಥಾನದ ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ನಮ್ಮ ಹತ್ರ ಏನೇನಿದೆ, ಬ್ಯಾಗ್ ಆಗಿರ್ಬೋದು, ಆಮೇಲೆ ಪರ್ಸು, ಪ್ರತಿಯೊಂದು ಅಮೌಂಟ್ ಒಂದು ಬಿಟ್ಟು ಏನು ನಮ್ಮ ಕೈಲಿ ಅವರು ಕೊಡೋದಿಲ್ಲ. ಸೊ ಅಷ್ಟು ತುಂಬ ಸ್ಟ್ರಿಕ್ಟ್ ಇದೆ. ಹಂಗಾಗಿ ನಾನು ಅಲ್ಲೆಲ್ಲೂ ಕೂಡ ವಿಡಿಯೋ ಮಾಡಲಿಲ್ಲ. ಅನಂತ ಪದ್ಮನಾಭ ಟೆಂಪಲ್ ಆಗಿರ್ಬೋದು, ಭಗವತಿ ಟೆಂಪಲ್, ಇಲ್ಲೆಲ್ಲೂ ಕೂಡ ವಿಡಿಯೋ ಮಾಡಲಿಲ್ಲ. ಸೊ ಈಗ ಅದನ್ನೆರಡನ್ನೂ ಮುಗಿಸ್ಕೊಂಡು ನಾವೀಗ ಕ್ಲಬ್ ಮಹೀಂದ್ರ ಪೂವರ್ಗೆ ರೆಸಾರ್ಟ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮದು ಅದು ಹೇಳ್ದಲ್ಲ, ನಮ್ಮದು ಚೆಕ್ಕಿಂಗ್ ಇರೋದ್ರಿಂದ ಇಲ್ಲಿ ಫಸ್ಟ್ ಎಲ್ಲ ಮುಗಿಸ್ಕೊಂಬಿಡೋಣ. ಇನ್ನೂ ನೋಡೋವಂಥ ಪ್ಲೇಸಸ್ ಎಲ್ಲ ನಾಳೆ ನೋಡೋಣ. ಆನ್ ದ ವೇ ನಾವು ಅಷ್ಟಮಡಿಗೆ ಹೋಗೋದಿದೆ, ಹಾಗಾಗಿ ಅಲ್ಲಿ ಹೋಗೋಗಿ ನೋಡ್ಕೊಳ್ಳೋಣ ಅಂಥೇಳಿ ಇವಾಗ 2 ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಇಲ್ಲಿ ರೆಸಾರ್ಟಿಗೆ ಬಂದಿರೋದು. ಓಕೆ, ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲಬ್ ಮಹೀಂದ್ರ ರೆಸಾರ್ಟ್ಗೆ ಬಂದಿದೀವಿ. ಬಿಸಿಲಂತೂ ವಿಪರೀತ ಬಿಸಿಲು. ಇಲ್ಲಿ ಬೆಂಗಳೂರು ವೆದರ್ ತರ ಇಲ್ಲ, ಸಖತ್ ಬಿಸಿಲು. ನಮ್ಗೆ ಅನಂತ ಪದ್ಮನಾಭ ಟೆಂಪಲ್ ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಆದ್ರೆ ಭಗವತಿ ಟೆಂಪಲ್ಗೆ ಹೋಗೋಷ್ಟರಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು, ಅದೊಂದು ದರ್ಶನ ಮಾಡೋದಕ್ಕಾಗ್ಲಿಲ್ಲ. ಇನ್ನು ಅಲ್ಲಿ ನಿಯರೆಸ್ಟ್ ಇದ್ದು ಝೂ, ಅಲ್ಲೆಲ್ಲ ತುಂಬಾ ಟೈಮ್ ಬೇಕು ಅಂದ್ಬಿಟ್ಟು ಹೋಗಿಲ್ಲ ನಾವು. ಯಾಕಂದ್ರೆ ನಮ್ಗಿಲ್ಲಿ ರೆಸಾರ್ಟ್ ಅಲ್ಲಿ ಚೆಕ್ ಇನ್ ಒಂದು 2 ಗಂಟೆಗೆಲ್ಲ ಇತ್ತು, ಹಂಗಾಗಿ ಬಂದ್ಬಿಟ್ವಿ, ಹೋಗಿಲ್ಲ. ನಮ್ ಗೌಡ್ರು ಬರುವಾಗ ಒಂದ್ ಗೆಟಪ್ ಅಲ್ಲಿ ಬಂದಿದ್ರು, ಈಗ ಪಂಚೆ ಹಾಕೊಂಡು ಈಗ ಒಂದ್ ಗೆಟಪ್ ಅಲ್ಲಿ ಬರ್ತಾವ್ರೆ. ಈ ಅನಂತ ಪದ್ಮನಾಭ ಟೆಂಪಲ್ ಅಲ್ಲಿ ಯಾವ ತರ ಅಂದ್ರೆ, ನಾವೆಲ್ಲ ಹೋಗಿ ಡ್ರೆಸ್ ಅಲ್ಲಿ ಹಂಗೆ ಅಲೋ ಇರ್ಲಿಲ್ಲ, ಎಲ್ಲ ಅಲ್ಲೇ ಒಂದ್ ಪಂಚೆ ತಗೊಂಡು ಸುಮ್ನೆ ಈ ತರ ಸುತ್ಕೊಂಡು ಹಿಂಗೇನೆ ಹೋಗಿದ್ದು. ಇನ್ನು ಈ ಅನಂತ ಪದ್ಮನಾಭ ಟೆಂಪಲಲ್ಲಿ ಯಾವ ಥರ ಅಂದರೆ, ಸ್ಯಾರಿ ಕಂಪಲ್ಸರಿ ಅಲ್ಲಿ. ನಮ್ಗೆ ಗೊತ್ತಿರಲಿಲ್ಲ ಅದು ಸ್ಯಾರಿ ವೇರ್ ಮಾಡ್ಬೋದು, ಚೂಡಿದಾರೆಲ್ಲ ಹೋಗ್ತಾರಲ್ಲ ದೇವಸ್ಥಾನಕ್ಕೆ, ಆ ಥರ ಅಲೋ ಇರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಚೂಡಿದಾರ್ ಹಾಕೊಂಬಂದಿರೋರಾಗಿರ್ಬೋದು, ಇಲ್ಲ ಬೇರೆ ಸ್ಯಾರಿ ಬಿಟ್ಟು ಇನ್ನು ಯಾವುದೇ ಡ್ರೆಸ್ ಹಾಕಿದ್ರು ಅದ್ರ ಮೇಲೆ ಪಂಚೆನ ಹಾಕಿಸ್ತಾರೆ. ಈ ಮಲಯಾಳಿಸ್ ಎಲ್ಲ ಸ್ಯಾರಿ ವೇರ್ ಮಾಡ್ತಾರಲ್ಲ, ಆ ಥರ ಪಂಚೆ ಹಾಕ್ಕೊಂಡು ದರ್ಶನಕ್ಕೆ ಹೋಗಬೇಕು. ಜೆಂಟ್ಸು ಅಷ್ಟೇ, ಅವ್ರಿಗೂ ಕಂಪಲ್ಸರಿ ಪಂಚೆ ಇರುತ್ತೆ. ನಮಗೆ ಗೊತ್ತಿರಲಿಲ್ವಲ್ಲ, ನಾವು ಏನು ತೊಗೊಂಡು ಬಂದಿರಲಿಲ್ಲ. ಜೊತೆಗೆ ನಾವು ಡ್ರೆಸ್ ಚೇಂಜ್ ಮಾಡೋಕ್ಕೂ ಇಲ್ಲೂ ನಮಗೆ ಬೇರೆ, ನಾವು ಏರ್ಪೋರ್ಟಿಂದ ಡೈರೆಕ್ಟ್ ಬಂದ್ವಲ್ಲ, ಸೊ ಹಂಗಾಗಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲಿ ಅಂಗಡಿಯಲ್ಲೇ ಎಲ್ಲ ಸಿಗುತ್ತೆ ಪಂಚೆ ಎಲ್ಲ, ಅದನ್ನೇ ತೊಗೊಂಡು ಸುಮ್ಮನೆ ಹಾಗೆ ಸುತ್ತಕೊಂಡು ದರ್ಶನ ಮಾಡ್ಕೊಂಬಂದ್ವಿ. ಸೊ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ, ಹಳೆ ಕಾಲದ್ದು, ಚೆನ್ನಾಗಿದೆ ದೇವಸ್ಥಾನ. ಇನ್ನು ನಾವು ಬಂದಿರೋದು ಇಲ್ಲಿ ಕ್ಲಬ್ ಮಹೀಂದ್ರ ಪೂವರ್ಗೆ. ಸೊ ಇದು ನಾವು ಉಳ್ಕೋತಾ ಇರೋ ರೆಸಾರ್ಟ್ ಇದು. ಸೊ ಇಲ್ಲಿ ನಮ್ಮ ಕಾಟೇಜ್ ಯಾವುದು ಏನು ಅಂತೇಳಿ ಅವರು ರಿಸೆಪ್ಷನಿಸ್ಟ್ ಬಂದು ತೋರಿಸಿ ಕೀ ಎಲ್ಲ ಕೊಟ್ಟೋಗ್ತಿದ್ದಾರೆ. ನಾನು ಕೀರ್ತನ ಹಿಂದೆಯಿಂದ ನೋಡಿ ನಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಪಂಚೆ ಹಾಕೊಂಡು ಹಿಂಗೆ ಆ ಶೂ ಅದಕ್ಕೂ ಹೆಂಗೆ ಕಾಣ್ತವ್ರೆ ಏನು ಅಂತ ಸುಮ್ಮನೆ ಹಿಂದೆಯಿಂದ ನಕ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಂತೂ ಪ್ಲೇಸ್ ತುಂಬ ಚೆನ್ನಾಗಿದೆ, ಇದು ರೆಸಾರ್ಟು ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ನಾವು ಉಳ್ಕೊಳ್ತಾ ಇರೋವಂಥ ಕಾಟೇಜ್ ಇದ್ದೇನೆ. ಇದು ಅಷ್ಟೇ, ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಳಗಡೆ ಯಾವ ರೀತಿ ಇದೆ ಏನು ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ.
ಓಕೆ, ಇವಾಗ ರೂಮಲ್ಲಿ 1 ಅವರ್ ರೆಸ್ಟ್ ಮಾಡಿದ್ವಿ. ಹಾಗೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಬೋಟಿಂಗ್ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಇದಕ್ಕೆ ಕ್ಲಬ್ ಮಹೀಂದ್ರ ಅವರೇ ಎಲ್ಲ ಅರೇಂಜ್ ಮಾಡಿ ಕೊಡ್ತಾರೆ ಬೋಟಿಂಗು. 3 ಅವರ್ಸ್ ಏನೋ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ 6000 ಏನೋ ಚಾರ್ಜ್ ಮಾಡ್ತಾರೆ ಅವರು. ಸೊ ಅದಕ್ಕೆ ಯಾವ ಥರ ಇದೆ ಏನೋ ಸೈಡ್ಸ್ ಎಲ್ಲ ನೋಡಿಕೊಂಡು ಸೈಡ್ ಸೀನ್ಸ್ ಎಲ್ಲ ನೋಡ್ಕೊಂಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಇಲ್ಲಂತೂ ತೆಂಗಿನ ಮರಗಳು ಜಾಸ್ತಿ ಅಲ್ವಾ, ಜೊತೆಗೆ ಎಲ್ಲಿ ನೋಡಿದ್ರೂ ಹಸಿರು, ನೋಡೋದಕ್ಕೆ ಅಂತೂ ತುಂಬ ಖುಷಿ ಆಯ್ತಾ ಇರುತ್ತೆ. ಬನ್ನಿ ಯಾವ ರೀತಿ ಇದೆ ನೋಡ್ಕೊಂಬರೋಣ. ಓಕೆ, ಇವಾಗ ಇಲ್ಲಿ ಸಮುದ್ರದ ಪಕ್ಕದಲ್ಲೇ ಇರೋವಂಥ ರೆಸ್ಟೋರೆಂಟ್ಗೆ ಕರ್ಕೊಂಬಂದಿದ್ದಾರೆ. ಇಲ್ಲಿ ವೆಜ್ ರೆಸ್ಟೋರೆಂಟ್ ಬೇರೆ ಮತ್ತು ನಾನ್ ವೆಜ್ಗೆ ಬೇರೆ ರೆಸ್ಟೋರೆಂಟ್ ಇರುತ್ತೆ. ನಾವಿಲ್ಲಿ ನಾನ್ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಸಮುದ್ರದ ಮೀನು ಫ್ರೆಶ್ ಆಗಿ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು
ಪಾಂಪ್ಲೆಟ್ ತವಾ ಫ್ರೈ ಏನೋ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆಗೆ ಚಿಕನ್ ಬಿರಿಯಾನಿ ಹಾಗೆ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ. ಸೊ ಇದೆಲ್ಲ ಬಂದಿದೆ, ಇವಾಗ ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಂತೂ ಸಮುದ್ರದ ಎದುರುಗಡೆ ಕೂತ್ಕೊಂಡು ಆ ಅಲೆಗಳೆಲ್ಲ ತುಂಬ ಫೋರ್ಸಲ್ಲಿ ಮೇಲೋಗೋದು ಅದೆಲ್ಲ ನೋಡ್ಕೊಂಡು ಊಟ ಮಾಡ್ತಾಯಿರೋ ಒಂಥರ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅದು ನೋಡಿ. ಅದು ವೀಡಿಯೋದಲ್ಲಿ ನಿಜವಾಗ್ಲೂ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾವು ಹತ್ರದಲ್ಲಿ ಫೀಲ್ ಮಾಡಿದಾಗಲೇ ಅದ್ರ ಗೊತ್ತಾಗೋದು. ಸೊ ನೋಡಿಕೊಂಡು ನಾವು ಕೂಡ ಎಲ್ಲ ಊಟ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು, ಆ ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಊಟ ಆದಮೇಲೆ ಮತ್ತೆ ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈಗ ಸಮುದ್ರದ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ, ಬಟ್ ಅಲ್ಲಿ ತುಂಬ ಅಲೆಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ತುಂಬ ಹತ್ರಕ್ಕೆ ಹೋಗೋದಕ್ಕೆ ಅಲೋ ಇರಲಿಲ್ಲ. ಸೊ ದೂರದಿಂದನೇ ಎಲ್ಲನೂ ತೋರಿಸ್ತಾಯಿದ್ರು. ಪ್ಲೇಸಸ್ ಎಲ್ಲ ನೋಡ್ತಾ ಹೋಗಿ ತುಂಬ ಚೆನ್ನಾಗಿದೆ ಇಲ್ಲಿ ಮಾತ್ರ. ಅದರಲ್ಲೂ ಈ ಡ್ರೋನ್ ಕ್ಯಾಮ್ರಾದಲ್ಲಿ ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಫೋನಲ್ಲೆಲ್ಲ ನಾವು ವೀಡಿಯೋಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಇನ್ನು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಕ್ಕಳು ಇಲ್ಲೇ ಸ್ವಿಂಗಲ್ಲಿ ಆಟ ಆಡ್ತೀವಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತಾಗೆ ಅವ್ರ ಜೊತೆ ಆಟ ಆಡೋದನ್ನೆಲ್ಲ ನೋಡ್ಕೊಂಡು ಹಾಗೆ ನಿಂತ್ಕೊಂಡ್ವಿ. ಇಲ್ಲೇ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಬ್ಯಾಡ್ಮಿಂಟನು ಮತ್ತು ಕ್ರಿಕೆಟು ಇದೆಲ್ಲ ಆಟ ಆಡೋದಕ್ಕೆಲ್ಲ ಇತ್ತು. ನಾವು ಸ್ವಲ್ಪ ಹೊತ್ತು ಅದನ್ನೆಲ್ಲನೂ ಆಟ ಆಡಿ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ.
ಇನ್ನು ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಸಂಜೆ ಆಗ್ತಾ ಆಗ್ತಾ ವಾಟ್ರಿಗೆಲ್ಲ ಫ್ಲೋರೈಡ್ ಮಿಕ್ಸ್ ಮಾಡ್ತಾರೆ. ಸೊ ಅದು ಸ್ಕಿನ್ನೆಲ್ಲ ಅಲರ್ಜಿ ಆಗುತ್ತೆ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಬೆಳಗ್ಗೆ ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಬಂದು ಆಮೇಲೆ ಬೇಕಾದ್ರೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹಂಗೆ ಅಂದ್ಕೊಂಡ್ವಿ. ಈಗ ಇಲ್ಲೇ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡೋಷ್ಟರಲ್ಲಿ ಇನ್ನೇನೊಂದು 7 o'clock ಆಗ್ತಾ ಬಂತು. ಸೊ ಇಲ್ಲಿ ಫನ್ ಆ್ಯಕ್ಟಿವಿಟಿ ಅಂತೇಳಿ ಮಾಡ್ತಾರೆ ಕ್ಲಬ್ಬಲ್ಲಿ. ಸೊ ಅದು ಫನ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬ ಸೆಕೆ, ಹೊರಗಡೆ ಬಂದರೆ ಸಾಕು ತುಂಬ ಬಿಸಿ ವಾತಾವರಣ. ನಾವು ಹೋಗಿದ್ದು ಕ್ರಿಸ್ಮಸ್ ಟೈಮಲ್ಲಿ, ನೋಡಿದ್ರೆ ಎಷ್ಟು ಚಳಿ ಇರಬೇಕು, ಆದರೆ ಇಲ್ಲಿ ತುಂಬ ಮನೆಯಿಂದ ಈಚೆ ಬಂದರೆ ಸಾಕು ತುಂಬ ಸೆಕೆ ಆಗ್ತಾ ಇರುತ್ತೆ ಇಲ್ಲಿ. ಸಖತ್ತು ಸೆಕೆ. ಐತಲ್ಲ ಈಚೆ ಇನ್ನು ಇಲ್ಲಿ ಫನ್ ಆ್ಯಕ್ಟಿವಿಟಿ ರೂಮ್ಗೆ ಬಂದ್ವಿ. ಇಲ್ಲಿ ಒಂದು ಅಜ್ಜಿ ನೋಡಿ ಎಷ್ಟು ಏಜ್ ಆಗಿದೆ, ಆದರೂ ಎಷ್ಟು ಆ್ಯಕ್ಟಿವ್ ಆಗಿ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ ಅಂತ. ಇನ್ನು ಇಲ್ಲಿ ಫನ್ ಆ್ಯಕ್ಟಿವಿಟಿ ರೂಮಲ್ಲಿ ಏನೇನೋ ಇಂಡೋರ್ ಗೇಮ್ಸ್ ಇರುತ್ತೆ ಅದನ್ನೆಲ್ಲ ಆಡಿದ್ವಿ. ಜೊತೆಗೆ ಮಕ್ಕಳು ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಸಾಂಗ್ ಎಲ್ಲ ಹಾಕ್ಕೊಂಡು ಅವರು ಕೂಡ ಇಷ್ಟಪಟ್ಟು ಯಾವ್ದು ಬೇಕೋ ಡ್ಯಾನ್ಸ್ ಆಡ್ತಾಯಿದ್ರು. ಟೈಮ್ ಅಂತೂ ಹೆಂಗೆ ಹೋಗ್ತು ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಇನ್ನೇನು ಟೈಮ್ 8:30 ಆಗಿತ್ತು. ಸರಿ ಇವಾಗ ಊಟ ಮುಗಿಸೋಣ ಅಂತೇಳಿ ಬಂದಿದ್ವಿ. ಇಲ್ಲಂತೂ ತುಂಬ ವೆರೈಟೀಸ್ ಇತ್ತು. ವೆಜ್ಜಲ್ಲೂ ಅಷ್ಟೇ, ನಾನ್ ವೆಜ್ಜಲ್ಲಿ ಎರಡರಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು. ನಮಗೆ ಯಾವ್ದು ಬೇಕೋ ನೋಡಿಕೊಂಡು ಬಫೆ ಸಿಸ್ಟಮಲ್ಲಿ ಎಲ್ಲ ಇವಾಗ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ.
ಇನ್ನು ಊಟ ಮುಗಿಸ್ಕೊಂಡು ಈಚೆ ಬಂದ್ವಿ. ಇವಾಗ ಊಟ ಎಲ್ಲ ಕರಗಿಸೋದಕ್ಕೆ ಒಂದು ಆಟ ಆಡ್ತವ್ರೆ, ಆಹು ಏಣಿ ಆಟ ಅಂತ. ಅಪ್ಪ ಮಗಳಿಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ರು. ಓಕೆ, ಇದನ್ನೆಲ್ಲ ಆಟಾಡಿ ನಾವು ಕೂಡ ಮಲ್ಕೊಳ್ಳೋಣ ಅಂತ ಹೋದ್ವಿ. ಸೊ ಈ ರೀತಿ ಇತ್ತು ಇವತ್ತಿನ ಡೇ. ಸೊ ಫಸ್ಟ್ ಡೇ ಕೇರಳದಲ್ಲಿ ನಮ್ಮದು ಈ ರೀತಿ ಇತ್ತು. ಇನ್ನು ನೆಕ್ಸ್ಟ್ ಡೇ ಇನ್ನೂ ಸುಮಾರು ಪ್ಲೇಸಸ್ ಇದೆ. ನೆಕ್ಸ್ಟ್ ಡೇ ನಮ್ಮದು ಅಷ್ಟಮುಡಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ವಿಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಅಂಟಿಲ್ ದೇ ಟೇಕ್ ಕೇರ್, ಬಾಯ್ ಬಾಯ್.